ಇನ್ನು ಹಾಸನ ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ಪ್ರಕರಣಗಳು ವರದಿಯಾಗ್ತಾ ಇದೆ. ಈ ವಿಷಯವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲೇ ಯಾಕಿಷ್ಟೊಂದು ಹೃದಯಾಘಾತ ಆಗ್ತಿದೆ ಅನ್ನುವಂತಹ ಪ್ರಶ್ನೆ ಅವ್ರಿಗೂ ಕೂಡ ಕಾಡ್ತಾ ಇದೆ. ಆರೋಗ್ಯ ಇಲಾಖೆಯಿಂದಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದೀವಿ. ಜೀವನ ಶೈಲಿ ಇರಬಹುದು, ಆಹಾರ ಪದ್ಧತಿಯ ಕ್ರಮ ಇರಬಹುದು, ಮೊಬೈಲ್ನ ಬಳಕೆ, ಡಿಜಿಟಲ್ ವ್ಯಸನದಿಂದಾಗಿ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಿರಬಹುದು ಅನ್ನುವಂತಹ ಅನುಮಾನ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಲಾಂಗ್ ಕೋವಿಡ್ ದುಷ್ಪರಿಣಾಮನ ಈ ಬಗ್ಗೆ ಅಧ್ಯಯನ ಸಂಶೋಧನೆ ಆಗಬೇಕು. ಆ ನಂತರದಲ್ಲಿ ಯಾವ ಕಾರಣದಿಂದ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯಿಸಿದರು. ನಾನು ಆ ವರದಿಯನ್ನು ನೋಡಿದೆ. ನಮ್ಮ ಇಲಾಖೆಯವರಿಗೆ ಅದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ತರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದೇನಿದೆ ಎಲ್ಲ ಅಂಕಿಅಂಶಗಳನ್ನು ನಾವು ತೊಗೊಂಡು ಡೇಟಾ ನೋಡೋಣ, ನಿಜವಾಗ್ಲೂ ಏನಾಗಿದೆ, ಏನು ಕಾರಣ ಅಂತ ನಾನು ನಮ್ಮ ಇಲಾಖೆಯಿಂದ ತರಿಸ್ಕೊಳ್ಳೋಕೆ ಹೇಳಿದ್ದೀನಿ. ಆ ವರದಿಯನ್ನು ನೋಡಿದ ನಂತರ ಹಾಸನ ಕಡೆ ಅದು ಏನು ಅಂತ ನನಗಿನ್ನೂ ಪೂರ್ತಿ ವರದಿಯನ್ನು ತರಿಸಿದ ನಂತರ ಹೇಳ್ಬೋದು. ಎಲ್ಲ ಡೇಟಾ ಸ್ಟಡಿ ಮಾಡಿಬಿಟ್ಟು ಆಮೇಲೆ ತಿಳಿಸ್ತೀನಿ. ಅವರು ಕೋವಿಡಿಂದ ಏನಾದರೂ ಆಗ್ತಾ ಇದೆಯಾ, ಬೇರೆ ಅದರಿಂದ ಏನಾದರೂ ಈ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ, ಅದರ ಒಂದು ಪರಿಣಾಮ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅವರು ಚೀಫ್ ಸೆಕ್ರೆಟರಿಗೆ ಬರೆದಿದ್ರು. ಚೀಫ್ ಸೆಕ್ರೆಟರಿ ಅವರು ಅದನ್ನು ನೋಡ್ತಾ ಇದ್ದಾರೆ. ಆದರೆ ಇದು ಕೇವಲ ಕರ್ನಾಟಕ ಅಲ್ಲ, ಇದೊಂದು ವಿಶ್ವ ಮಟ್ಟದಲ್ಲಿ ಚರ್ಚೆಯಾಗಿ ಇದಕ್ಕೆ ಭಾಳಷ್ಟು ಅಧ್ಯಯನ ಬೇಕು. ಅಷ್ಟು ಸುಲಭವಾಗಿ ನಾವು ಹೇಳಕ್ಕೆ ಬರೋದಿಲ್ಲ.